ಕುಡಿಯುವ ನೀರಿನ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು, ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಪಂಚಾಯಿತಿ ಸಭಾಂಗಣದಲ್ಲಿ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜಿಎಂ ದೇವರು ವರ ಕೊಟ್ಟರೂ ಪೂಜಾರಿ ಪ್ರಸಾದ ನೀಡ್ತಿಲ್ಲ ಎಂಬ ಮಾತುಗಳ ಮೂಲಕ ಗ್ರಾಮಸ್ಥರು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನು ವ್ಯಂಗ್ಯವಾಗಿ ಟೀಕಿಸಿದರು. ಜಿಲ್ಲಾ ಆಡಳಿತದಿಂದ ತುಂಗಭದ್ರಾ ಎಲ್ಎಲ್ಸಿ ಕೆಳಮಟ್ಟದ ಕಾಲುವೆಗಳ ಮೂಲಕ ಈ ತಿಂಗಳ 8ರಂದು ನೀರು ಬಿಡಲಾಗಿದ್ದರೂ ಅದು ಸರಿಯಾಗಿ ಕೆರೆಗೆ ತಲುಪದೆ ಕೇವಲ 3 ಅಡಿ ಮಾತ್ರ ನೀರು ನಿಂತಿದೆ ಎಂದು ಆರೋಪಿಸಲಾಗಿದೆ. ಕಳೆದ 2-3 ವರ್ಷಗಳ ಹಿಂದೆ ಕುಡಿಯುವ ನೀರಿಗಾಗಿ ಕಾಲುವೆಯಿಂದ ಕೆರೆಗೆ ಪೈಪ್ಲೈನ್ ಅಳವಡಿಸಲಾಗಿದ್ದರೂ ಅವೈಜ್ಞಾನಿಕ ವಿಸ್ತರಣೆ ಹಾಗೂ ನಿರ್ವಹಣೆಯ ಕೊರತೆಯಿಂದ ನೀರು ಸಮರ್ಪಕವಾಗಿ ಸಂಗ್ರಹವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಬಿರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ನೀರಿನ ತೊಂದರೆ ದಿನೇ ದಿನೇ ಹೆಚ್ಚುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಂಚಾಯಿತಿ ಪಿಡಿಒ ದೇವರಾಜ್ ಹಾಗೂ ಸಿಬ್ಬಂದಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಕಚೇರಿಯಲ್ಲಿ ಕುಳಿತು ಕಾಲ ಕಳೆಯದೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಿ ಎಂದು ಒತ್ತಾಯಿಸಿದರು. ಸ್ಥಳದಲ್ಲಿ ಕೆಲಕಾಲ ವಾಗ್ವಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗ್ರಾಮಸ್ಥರ ಆಕ್ರೋಶದಿಂದ ಪಂಚಾಯಿತಿ ಸಭಾಂಗಣದಲ್ಲಿ ಗದ್ದಲದ ವಾತಾವರಣ ಉಂಟಾಯಿತು. ಎಷ್ಟು ದಿನ ಆಯ್ತಪ್ಪ ನೀರು ಬಿಟ್ಟಿಲ್ಲ ಸರ್? ಬಹಳ ದಿನ ನೀರು ಬಿಟ್ಟು 150 ಎಕರೆ ಗೋಳು ಬಿದ್ದಾರೆ. ಕೆರೆ ತುಂಬಿಸಿ ನಮ್ಮೂರಾಗ ಇವಾಗ 2 ದಿನ ಟೈಮ್ ಕೇಳ್ತಾನೆ ಸರ್. ಕೆರೆ ತುಂಬಿಲ್ಲ, ಒಂದು ಹನಿಯನ್ನು ನೀರಿಲ್ಲ ಕೆರೆಯಲ್ಲಿ. ಎಷ್ಟಿದೆ ಕೆರೆ ಸದ್ಯ ನೀರು?